ಬರೆದೆ ನೀನು ನಿನ್ನ ಹೆಸರು ನನ್ನ ಬಾಳ ಪುಟದಲ್ಲಿ ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ. ಥೇಟ್ ಸಿನಿಮಾ ಹೀರೋಯಿನಿನಂತೆ ಕಾಣುತ್ತಿದ್ದ ಅಗಲ ಕಂಗಳ ನೀಳ ಜಡೆಯ ಹುಡುಗಿ ಮೀರಾ ಹಾಗೂ ಗಂಭೀರ ನಿಲುವಿನ ತುಂಟ ನಗುವಿನ ಹುಡುಗ ಶಿವಲಿಂಗಯ್ಯರವರ ವಿವಾಹ 1975 ಜೂನ್ 29ರಂದು ನಡೆಯಿತು. 1975 ಜೂನ್ 29ರಂದು ನಮ್ಮ ಮದುವೆ ಆಯಿತು. ಇದು ನನ್ನ ಧಾರೆ ಸೀರೆ. ಇದು ನಮ್ಮ ಪತಿಯ ಮನೆಯವರು ತಂದುಕೊಟ್ಟಂಥ ಸೀರೆ. ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಸೀರೆ ತೆಗೆಯೋದಕ್ಕೆ. ನಮ್ಮ ಸೋದರತ್ತೆ ತಂದೆಯ ತಂಗಿಯವ್ರು ಕೇಳಿದರು ಎಷ್ಟರಲ್ಲಿ ತೆಗಿಬೇಕು ಸೀರೆನ ಅಂತ. ಅವರು ಎಷ್ಟರಲ್ಲಾದರೂ ತೆಗೀರಿ, ಎಷ್ಟಾದರೂ ಕೊಡ್ತೀವಿ ಅಂತ ಅಂದರು. ಸರಿ, ಆಮೇಲೆ ಅವಾಗ ಇದು ಒಂದು 3,000 ಇತ್ತು ಬನಾರಸ್ ಸೀರೆ ಅಂತ ಹೇಳಿ ಈ ಸೀರೆ ತಗೊಂಡ್ವಿ. ಸೊ ಇದು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದಂಥ ಸೀರೆ ನಾನು. ಇದು ನಮ್ಮ ತಾಯಿಯವರ ಧಾರೆ ಸೀರೆ. ಸೊ ಇದು ನನಗೆ ತುಂಬ ಇಷ್ಟ, ಯಾವಾಗಲೂ ಇಟ್ಕೊಂಡಿದ್ದೆ ಇದನ್ನು. ನನ್ನ ಒಂದು ಏನು ಅವಾಗೆಲ್ಲ ವಿಲೇಶಾಸ್ತ್ರ ಅಂತ ಕರಿತೀವಿ, ಎಂಗೇಜ್ಮೆಂಟ್ ಅಂತ, ಆವಾಗ ಉಟ್ಕೊಂಡಿದ್ದಂಥ ಸೀರೆ ಇದು. ಸೊ ಸಿಕ್ತು ಮದುವೆ ಇನ್ವಿಟೇಷನ್ದು ನಾವು ಹೇಗೆ ಮಾಡಿದ್ವಿ ಅಂತೇಳಿ. ಆಗಲೇ ನಾವು ನೋಡಿ ಫೋಟೋ ಹಾಕ್ಸಿ, ಸೊ ಒಂದು ಕಾರ್ಡ್ ಮಾಡಿಸಿ, ಸೊ ಜೊತೆಗೆ ನಮ್ಮ ಮದುವೆಗೆ ಬನ್ನಿ ಹರುಷ ತನ್ನಿ ಅಂತೇಳಿ 2 ಫೋಟೋ ಹಾಕ್ಸಿ, ಸೊ ಇನ್ವಿಟೇಷನ್ ಭಾಳ ಸಿಂಪಲ್ಲಾಗಿ ಇನ್ವಿಟೇಷನ್ ಮಾಡಿಸಿ ಸ್ನೇಹಿತರುಗಳಿಗೆ ಹಂಚಿದ್ವಿ. ಇದೊಂದು ಅವಾಗ ಅದೇ ಸ್ಪೆಷಲ್ಲು, ಫೋಟೋ ಹಾಕಿ ಇನ್ವಿಟೇಷನ್ ಮಾಡಿಸಿದ್ದು. ಶಿವಲಿಂಗಯ್ಯರ ಪಾಲಿಗೆ ಮೀರಾರವರನ್ನು ಕಂಡದ್ದು ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದರೆ, ಮದುವೆ ಆದಮೇಲೆ ಓದಬೇಕು ಅಂದ್ಕೊಂಡಿದ್ದೀನಿ, ಓದಿಸ್ತೀನಿ ಅನ್ನೋದಾದ್ರೆ ಮಾತ್ರ ಮದುವೆಗೆ ಓಕೆ ಹೇಳ್ತೀನಿ ಎನ್ನುವುದು ಮೀರಾರವರ ನಿಲುವು. ಅವ್ರು ಹೇಳ್ತಾರೆ ಅವ್ರು ನನ್ನ ಪ್ರೀತಿಸ್ತಿದ್ದಂತೆ. ನಾನೇನು, ನನಗೆ ಗೊತ್ತಿಲ್ಲ, ನನ್ನ ವಿಷಯನೇ ಗೊತ್ತಿಲ್ಲ. ನಮ್ಗೆ ಇದೇನು ಭಾವನೆಗಳಿರಲಿಲ್ಲ. ಅಂದರೆ ಕಾಲೇಜ್ಗೆ ಹೋಗ್ತಿದ್ವಿ, ಬರ್ತಿದ್ವಿ. we're all enjoying college life, first PUC, second PUC, ಆಮೇಲೆ ಫಸ್ಟ್ ಇಯರ್ BA. ಮೈ ಓನ್ಲಿ ವೆರಿ ವೈಸ್, ನಾನು ಇನ್ನೂ ಮುಗಿಸ್ಲಿಲ್ವಲ್ಲ, ಓದಬೇಕಲ್ಲ. ವಿಷ್ಣುವರ್ಧನ್ ಭಾರತಿಯನ್ನು ನೆನಪಿಸೋ ಈ ಜೋಡಿಯ ಪ್ರೀತಿ, ಸಾಹಸ ಹಾಗೂ ಸಾಧಿಸುವ ಛಲಕ್ಕೆ ಬೌಂಡರಿ ಹಾಕೋಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ. PhD ಮಾಡಲು ಶಿವಲಿಂಗಯ್ಯ ಕೆನಡಾಕ್ಕೆ ಹಾರಿದರೆ ರಾಮನನ್ನು ಬಿಟ್ಟು ಸೀತೆ ಇರ್ತಾಳ ಅನ್ನೋ ಹಾಗೆ ಮೀರಾ ಕೂಡ ಸಮುದ್ರ ಲಂಘನ ಮಾಡಿದರು. ಕೆನಡಾದಲ್ಲಿದ್ದ ಅಷ್ಟೂ ವರ್ಷಗಳನ್ನು ಇಬ್ಬರು ಕೊಂಚವೂ ವ್ಯರ್ಥ ಮಾಡದೆ ಸದುಪಯೋಗ ಪಡಿಸಿಕೊಂಡರು. PhD ಮಾಡುವುದರ ಜೊತೆಗೆ ಪರಿಸರ, ನೀರು, ಅರ್ಬನ್ ಪ್ಲಾನಿಂಗ್ ಮುಂತಾದ ವಿಷಯಗಳ ಬಗ್ಗೆ ಶಿವಲಿಂಗಯ್ಯ ಆಳವಾಗಿ ಅಭ್ಯಾಸ ಮಾಡಿದರೆ, ಮೀರಾ ಕಂಪ್ಯೂಟರ್ ಕಲಿಕೆಯಲ್ಲಿ ಸದ್ದಿಲ್ಲದ ಡಿಪ್ಲೊಮಾ ಮುಗಿಸಿಕೊಂಡರು. ಕೆನಡಾಗೆ ಹೊರಟೆ. ಅಲ್ಲಿ ನನಗೆ PhD ಮಾಡಬೇಕು ಇಂಗ್ಲೀಷಲ್ಲಿ ಅಂತ ತುಂಬ ಆಸಕ್ತಿ ಇತ್ತು. ಅಲ್ಲಿ ಹೋಗಿ ಕೇಳಿದ್ವಿ. ಅವರು ಆಯಿತು, ನೀವು ಒಂದು ಕೋರ್ಸ್ ತೊಗೊಂಡು ಒಂದು ಎಕ್ಸಾಮ್ ತೊಗೊಳ್ಳಿ ಅಂತ ಹೇಳಿದರು. ಅದಕ್ಕೆ ಒಂದು ಕೋರ್ಸು ಸೇರಿಕೊಂಡೆ ನಾನಲ್ಲಿ ಇಂಗ್ಲೀಷ್ ಮಾಡೋದಕ್ಕೆ. ಸೊ ಇಂಗ್ಲೀಷ್ ಇದರಲ್ಲಿ ಒಂದು ಕೋರ್ಸ್ ಸೇರಿಕೊಂಡು ಅಲ್ಲಿ ಅವರು ಒಂದು ಸೆಮಿನಾರ್, ಒಂದು ಎಸ್ಸೆ ಬರ್ಕೊಡಿ ಅಂತ ಹೇಳಿದರು. ಅಲ್ಲಿ ಎಸ್ಸೆ ಬರ್ಕೊಟ್ಟು ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಬಟ್ ಆ ಸನ್ನಿವೇಶದಲ್ಲಿ ಏನಾಯಿತು, ಮಕ್ಕಳು ಚಿಕ್ಕವರಾಗಿದ್ದರಿಂದ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆಮೇಲೆ ಜೊತೆಗೆ ನಮ್ಮ ಹಸ್ಬೆಂಡು ಒಂದು ಒಳ್ಳೆಯ ಐಡಿಯಾ ಕೊಟ್ಟರು ಅವಾಗ. ಇದು ಅವ್ರಿಗೆ ಅಲ್ಲಿ ಕಂಪ್ಯೂಟರ್ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಇಲ್ಲಿ ಅವ್ರು ಕಂಪ್ಯೂಟರ್ ನೋಡೇ ಇರಲಿಲ್ಲ. ಹಾಗಾಗಿ ಕಂಪ್ಯೂಟರ್ನ ಅರ್ಥ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ ಅನಿಸ್ತಿತ್ತು.
ಆದರೆ ನಾವಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಆಗ್ಲೇನೆ ಸ್ಕೂಲ್ ಮಕ್ಕಳಿಗೆ ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ರು. ಅದಕ್ಕೆ ಇವ್ರು ಹೇಳ್ತಾ ಇದ್ರು, ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕಂಪ್ಯೂಟರ್ ಕಲಿತಾರೆ. ಅಲ್ಲಿ ನಾನು 7 years ಟೀಚ್ ಮಾಡಿದ್ರು ನಾನು ಕಂಪ್ಯೂಟರ್ ನೋಡಿರ್ಲಿಲ್ಲ. ಹಾಗಾಗಿ ನೀನು ಯಾಕೆ ಕಂಪ್ಯೂಟರ್ ಕೋರ್ಸೇ ಮಾಡಬಾರ್ದು, ವಾಪಸ್ ಇಂಡಿಯಾಗೆ ಹೋಗಿ ಅದನ್ನೇ ಟೀಚ್ ಮಾಡ್ಬೋದಲ್ಲ ಅಂತ ಹೇಳಿದ್ರು. ನಮ್ಗಲ್ಲಿ ಖುಷಿ ಆಗ್ತಿದ್ದು ಕೆನಡಾದಲ್ಲಿ, ನಮಗೆ ಯಾರು ಎಜುಕೇಟೆಡ್ ಇದ್ದಾರೋ ಅವ್ರಿಗೆ ಅಲ್ಲಿ ಎಕ್ಸಾಮ್ ಇನ್ವಿಜಿಲೇಷನ್ ಮಾಡಕ್ ಕೊಡ್ತಾ ಇದ್ರು. ಕೆನಡಾದಲ್ಲಿ ಇದ್ದವರೆಲ್ಲ ಇಮಿಗ್ರೆಂಟ್ಸೇ ಜಾಸ್ತಿ, ಲೈಕ್ 90% ಇಮಿಗ್ರೆಂಟ್ಸೇ ಅವರು. ಸೊ ಅದರಿಂದ ಅವರೆಲ್ಲರಿಗಿಂತನೂ ನಾವೇ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ವಿ. ಅಲ್ಲೇ ಒಂದು ಈವ್ನಿಂಗ್ ಕಾಲೇಜ್, ಮೋಹಾಕ್ ಕಾಲೇಜಲ್ಲಿ ಹೋಗಿ ಕಂಪ್ಯೂಟರ್ ಕೋರ್ಸಸ್ ಮಾಡ್ಕೊಂಡೆ. ಎಲ್ಲರೂ ವಿದೇಶಗಳಿಂದ ವಾಪಸ್ಸಾಗುವಾಗ ಬಟ್ಟೆ ಬರೆ ಚಾಕೊಲೇಟ್ಗಳನ್ನು ತುಂಬಿಕೊಂಡು ಬಂದರೆ ಈ ಯುವ ಜೋಡಿ ಇದ್ದ ಬದ್ದ ಹಣವನ್ನೆಲ್ಲ ಒಟ್ಟು ಮಾಡಿ 2 ಕಂಪ್ಯೂಟರ್ಗಳನ್ನು ಕೊಂಡುಕೊಂಡು ಬಂದರು. ಆ 2 ಕಂಪ್ಯೂಟರ್ಗಳಿಂದಲೇ ಮಂಡ್ಯ ಕಂಪ್ಯೂಟರ್ ಸೆಂಟರ್ ಶುರುವಾಯಿತು. ಆ ಮೂಲಕ ಇಬ್ಬರ ಪ್ರಯೋಗಗಳೂ ಆರಂಭವಾದವು. ಮಂಡ್ಯದ ಹೆಸರನ್ನೇ ಅದಕ್ಕೆ ಕಂಪ್ಯೂಟರ್ ಸೆಂಟರ್ಗೆ ಇಟ್ಟು ಸೊ ಒಂದು ಇನ್ಸ್ಟಿಟ್ಯೂಷನ್ ತರ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ವಿದೇಶಗಳಿಂದ ವಾಪಸ್ಸಾಗುವಾಗ ಬಟ್ಟೆ ಬರೆ ಚಾಕೊಲೇಟ್ಗಳನ್ನು ತುಂಬಿಕೊಂಡು ಬಂದರೆ ಈ ಯುವ ಜೋಡಿ ಇದ್ದ ಬದ್ದ ಹಣವನ್ನೆಲ್ಲ ಒಟ್ಟು ಮಾಡಿ 2 ಕಂಪ್ಯೂಟರ್ಗಳನ್ನು ಕೊಂಡುಕೊಂಡು ಬಂದರು. ಆ 2 ಕಂಪ್ಯೂಟರ್ಗಳಿಂದಲೇ ಮಂಡ್ಯ ಕಂಪ್ಯೂಟರ್ ಸೆಂಟರ್ ಶುರುವಾಯಿತು. ಆ ಮೂಲಕ ಇಬ್ಬರ ಪ್ರಯೋಗಗಳೂ ಆರಂಭವಾದವು. ಉನ್ನತ ವಿದ್ಯಾಭ್ಯಾಸ ಮಾಡಿದ್ದರಿಂದ ಬೆಂಗಳೂರು, ದೇಶದ ಇನ್ನಾವುದೇ ನಗರ ಅಥವಾ ವಿದೇಶಕ್ಕೆ ಹೋಗಿ ನೆಲೆಸುವ ಅವಕಾಶವಿದ್ದರೂ ಮಂಡ್ಯ ನಮ್ಮ ಊರು, ಇಲ್ಲೇ ಇರೋಣ, ನಮ್ಮೂರನ್ನು ಬೆಳೆಸೋಣ ಎಂದು ಮಾತಾಡಿಕೊಂಡು ನಮ್ಮ ಜಿಲ್ಲೆ ಮಂಡ್ಯ, ಜಿಲ್ಲೆಯ ಮುನ್ನಡೆಗೆ ನಮ್ಮ ನಡೆ ಎನ್ನುವ ಘೋಷಣೆ ರೂಪಿಸಿದರು. ಆವತ್ತಿನಿಂದ ಇವರಿಬ್ಬರಿಗೆ ಮಂಡ್ಯವೇ ಎಲ್ಲ, ಕೈಗೆ ಕಸುಬು ಎನ್ನುವ ಘೋಷಣೆಯಡಿ ITI ಕಾಲೇಜು ತೆರೆದರು. ಮನೆಯಿಂದ ಮನೆಗೆ ಎಂಬ ವಿಭಿನ್ನ ಪರಿಕಲ್ಪನೆಯಡಿಯಲ್ಲಿ ಮಾಂಡವ್ಯ ಎಕ್ಸಲೆನ್ಸ್ ಕಾಲೇಜನ್ನು ಪ್ರಾರಂಭಿಸಿ ಮಕ್ಕಳು ಫೋಕಸ್ಡ್ ಆಗಿ ಕಲಿಯುವಂತೆ ಮಾಡಿದರು. ಕಟ್ಟಿ ವಿದ್ಯೆ ಹಾಗೂ ಜನಸಾಮಾನ್ಯರ ಬದುಕನ್ನು ರೂಪಿಸಲು ಶ್ರಮಿಸುವುದರ ಜೊತೆಗೆ ಹೋರಾಟ ನಡೆಸಲು ಬೀದಿಯಲ್ಲೂ ನಿಂತರು. ಕಾವೇರಿ ಚಳವಳಿ ಅದಕ್ಕೊಂದು ದೊಡ್ಡ ಉದಾಹರಣೆ. ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾಗಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿ, ಬಳಿಕ ಆ ಮಂಡಳಿಯ ಅಧ್ಯಕ್ಷರಾಗಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಮೂಲಕ ಶಿವಲಿಂಗಯ್ಯರವರು ಮಂಡ್ಯ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಜನಪ್ರಿಯರಾದರೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ರೋಟರಿ ಕ್ಲಬ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಚಿನ್ಮಯ ಮಿಷನ್, ವಿದ್ಯಾಭಾರತಿ ಟ್ರಸ್ಟ್ ಮುಂತಾದ ಸಂಸ್ಥೆಗಳ ಮುಖ್ಯಸ್ಥರಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸ ನಿರ್ವಹಿಸಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಖ್ಯಾತಿ ಪಡೆದುದಲ್ಲದೆ 100 ವರುಷಗಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ಏಕೈಕ ಮಹಿಳೆಯಾಗಿ ಮೀರಾ ಕನ್ನಡಿಗರ ಮನೆ ಮಾತಾದವರು. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಂಸ್ಥೆಯಿಂದ ನ್ಯಾಷನಲ್ ಡಿಸೈನ್ ಅವಾರ್ಡ್, ರಾಜೀವ್ ಗಾಂಧಿ ಸೇವಾ ಪುರಸ್ಕಾರ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡರೆ, ಮೀರಾರವರು ರಾಜ್ಯದ ಪ್ರತಿಷ್ಠಿತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, ಜೊತೆಗೆ ತಾವು ಓದಿದ ಸಂಸ್ಥೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದಲೇ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆಯುವ ಮೂಲಕ ಗಂಡನಂತೆ ತಾವು ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಎನಿಸಿಕೊಂಡರು. ಶಿವಲಿಂಗಯ್ಯರವರು 56 ಪ್ರಬಂಧಗಳನ್ನು ಬರೆದು ಪ್ರಕಟಿಸಿ ವಿದ್ವತ್ ವಲಯದಲ್ಲಿ ಹೆಸರಾದರೆ, ಮೀರಾ 3 ಪುಸ್ತಕಗಳನ್ನು ಪ್ರಕಟಿಸಿ 100 ಲೇಖನಗಳನ್ನು ಬರೆಯುವುದರ ಮೂಲಕ ಲೇಖಕಿಯಾಗಿ ಗುರುತಿಸಿಕೊಂಡರು. ಇವರಿಬ್ಬರನ್ನು ಕಂಡಾಗ ಇವರೇನು ಪೈಪೋಟಿಗೆ ಬಿದ್ದು ಕೆಲಸ ಮಾಡ್ತಾರಾ ಎಂದು ಗುಮಾನಿ ಬಂದರೂ, ಇಬ್ಬರು ಕೈ ಹಿಡಿದು ನಗುತ್ತಾ ನಡೆಯುವುದನ್ನು ಕಂಡಾಗ ಇವರು ಸಾಧಿಸಿದ್ದು ಪರಸ್ಪರ ಪೈಪೋಟಿಯಿಂದಲ್ಲ, ಬದಲಿಗೆ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಎನ್ನುವುದು ಅರ್ಥವಾಗುತ್ತದೆ. ಮದುವೆಯಾಗಿ 5 ದಶಕ ಕಳೆದರೂ ಈಗಲೂ ಪ್ರೇಮಿಗಳಂತೆ ಕಾಣುವ ಈ ಎವರ್ಗ್ರೀನ್ ಜೋಡಿಗೆ 3 ಮುದ್ದಾದ ಹೆಣ್ಣು ಮಕ್ಕಳು. ತನ್ನ ಹೆಂಡತಿಯಂತೆಯೇ ಮಕ್ಕಳಿಗೂ 2 ಅಕ್ಷರದ ಹೆಸರು ಇರಲಿ ಎಂದು ಪ್ಲಾನ್ ಮಾಡಿಯೇ ಶಿವಲಿಂಗಯ್ಯರವರು ಹೇಮಾ, ಸುಮಾ ಹಾಗೂ ಲಕ್ಷ್ಮಿ ಎಂದು ಹೆಸರು ಇಟ್ಟಿರುವಂತಿದೆ. 3 ತಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ
ಅಪ್ಪ ಅಮ್ಮನಂತೆಯೇ ಎತ್ತರಕ್ಕೆ ಬೆಳೆದಿದ್ದಾರೆ ಎಂಬುದು ಇಬ್ಬರಿಗೂ ಸಂತೋಷದ ಸಂಗತಿ. 3 ಮಕ್ಕಳ ಜೊತೆಗೆ ಈ ಇಬ್ಬರಿಗೂ ಮತ್ತೊಂದು ಮಗುವೂ ಇದೆ. ಅದರ ಹೆಸರು ಮಾಂಡವ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ದಿನದ ಹೆಚ್ಚು ಸಮಯವನ್ನು ಇವರು ಈ ಮಗುವಿನ ಜೊತೆ ಕಳೆಯುತ್ತಾರೆ ಎಂದು ಯಾರು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಬೇಡಿ. ಈಗ 4,000 ಮಕ್ಕಳು ಈ ಸಂಸ್ಥೆಯಲ್ಲಿ ವಿದ್ಯೆ ಪಡೆಯುತ್ತಿದ್ದಾರೆ. ಆ ಬಗ್ಗೆ ಹೆಮ್ಮೆ ಇದ್ದರೂ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಕನಸು ಇಬ್ಬರ ಕಂಗಳಲ್ಲೂ ಢಾಳಾಗಿ ಎದ್ದು ಕಾಣುತ್ತದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಪಡೆಯಲಿ ಎಂಬುದು ಈ ಜೋಡಿಯ ಮನದಾಸೆ. ಆ ಮಹದಾಸೆ ನೆರವೇರಲಿ ಎಂದು ಆಶಿಸುವುದೇ ನಾವು ಅವರಿಗೆ ಕೋರುವ ನಿಜವಾದ ಶುಭಾಶಯ. ಹಾಗಿದ್ದರೆ ಶುಭಾಶಯ ಕೋರೋಣವೇ? ಹ್ಯಾಪಿ 50th anniversary, Dr. Meera and Dr. Shivlingayya. May your all dreams come true. ಬರೆದೆ ನೀನು ನಿನ್ನ ಹೆಸರು ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ.